ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ತುಂಬ ಲಾಂಗ್ ಟೈಮ್ ಆಯಿತು ವ್ಲಾಗ್ ಸ್ಟಾರ್ಟ್ ಮಾಡಿ. ಆಲ್ಮೋಸ್ಟ್ 15 ಡೇಸ್ ಆಯಿತು ಅನಿಸುತ್ತೆ. ತುಂಬ ವರ್ಕ್ ಇತ್ತು. ಸೊ ಇವತ್ತು ಸ್ವಲ್ಪ ಫ್ರೀ ಇದ್ದೆ ಅಂದ್ಬಿಟ್ಟು ಓಕೆ ಫೈನ್ ಒಂದು ವ್ಲಾಗ್ ಮಾಡೋಣ ಅಂತ ವ್ಲಾಗ್ ಮಾಡ್ತಿದ್ದೀನಿ ಗೈಸ್. ನೀವೆಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸೊ ತಮ್ಮನೇಲಲ್ಲಿ ನೋಡಿರ್ತೀರಾ ಇವತ್ತು ಕುಕಿಂಗ್ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಯಾವಾಗಲೂ ಚಿಕನ್ ಮಾಡ್ತಾ ಇದ್ವಿ, ಚಿಕನ್ ತಿಂದು ತಿಂದು ಬೋರ್ ಆಗಿದೆ ಅಂದ್ಬಿಟ್ಟು ಇವತ್ತು ಡಿಫ್ರೆಂಟಾಗಿ ಸ್ವಲ್ಪ ತಲೆ ಮಾಂಸ, ಇವ್ರಿಗೆ ತುಂಬ ಇಷ್ಟ ನಮ್ಮ ಹಸ್ಬೆಂಡ್ಗೆ. ತಲೆ ಮಾಂಸ ತರ್ತೀನಿ ಮಾಡು ಅಂತ ಹೇಳಿದ್ದಾರೆ. ಸೊ ನೋಡೋಣ, ತರಕ್ಕೆ ಹೋಗಿದ್ದಾರೆ. ಇವಾಗ ರೆಸಿಪಿ ನಿಮಗೂ ತೋರಿಸ್ತೀನಿ ನನ್ನ ಸ್ಟೈಲಲ್ಲಿ ನಾನು ಹೇಗೆ ತಲೆ ಮಾಂಸ ಸಾರು ಮಾಡ್ತೀನಿ ಅಂತ. ಸೊ ಸ್ಟಾರ್ಟ್ ಮಾಡೋಣ ಗೈಸ್. ಮಾ ಏನು ಮಾಡ್ತಿದ್ದೀರಾ ನೀವಿಬ್ರು? ಇಶಾಂತ್ ಪಾಪ ಕಣೋ ನಿಮ್ಮಪ್ಪ, ಬಿಟ್ಬಿಡೋ. ಹೈಟ್ ಚೆಕ್ ಮಾಡಕ್ ನಿಮ್ಮಪ್ಪನೇ ಬೇಕಾ? ಬೀಳ್ಸ್ಬಿಡುತ್ತೆ ನೋಡಿ ಇವಾಗ. ಅಜ್ಜು ಏನು ಎಕ್ಸರ್ಸೈಸ್ ಮಾಡ್ತಿದ್ದೀರಾ ಅಥವಾ ಏನು ಮಾಡ್ತಿದ್ದೀರಾ ಇಬ್ರು? ನಿದ್ದೆ ಮಾಡ್ತಿದ್ದೀರಾ? ಸೊ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಸೊ ಒಂದು ಇಡಿಯಾಗಷ್ಟು ಕೊತ್ತಂಬರಿ, ಹಾಗೆ ಪುದೀನ, ಹಾಗೆ ಹಸಿರು ಮೆಣಸಿನ್ಕಾಯಿ ಎರಡೇ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ಸೈಜ್ದು, ಒಂದು 4 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಚಕ್ಕೆ ಲವಂಗ 1 ಏಲಕ್ಕಿ ತೊಗೊಂಡಿದ್ದೀನಿ, ಹಾಗೆ ಪೆಪ್ಪರ್ಸು ಕಾಳುಮೆಣಸು ತೊಗೊಂಡಿದ್ದೀನಿ ಸ್ವಲ್ಪ, 1 ಇಂಚ್ ಆಗೋಷ್ಟು ಶುಂಠಿ. ಇದೆಲ್ಲ ಫ್ರೈ ಮಾಡಿಕೊಂಡು ಇವಾಗ ರುಬ್ಕೋಬೇಕು. ಸೊ ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಇಂಗ್ರೀಡಿಯೆಂಟ್ಸು. ಈಗ ಫಸ್ಟು ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಬೆಂಡ್ ಮಾಡಿ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ಸ್ವಲ್ಪ ಆರಕ್ಕಿಟ್ಟು ಮತ್ತೆ ಮಸಾಲೆ ರುಬ್ಕೋಬೇಕು. ಸೊ ಇದಕ್ಕೆ 2 ಟೊಮೆಟೊ ಹಾಕ್ತಾ ಇದ್ದೀನಿ. ಇದು ನಾನು ಚೂರು ಫ್ರೈ ಮಾಡಿಕೊಂಡು ಮಸಾಲೆ ರುಬ್ಕೋಬೇಕು. ಸೊ ಗೈಸ್ ಇಲ್ಲಿ ಹಾಫ್ ಹೋಳಾಗಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ರುಬ್ಬಕ್ಕೆ, ಅದ್ರ ಜೊತೆ ಇದನ್ನು ಸಹ ರುಬ್ಕೋಬೇಕು. ಹಾಗೆ ಇಲ್ಲಿ 1.5 kg ಮಟನ್ ಇದೆ ಅಲ್ವಾ ಅಜ್ಜು? ಸೊ ಇಲ್ಲಿ ನಾನು 1.5 kg ಮಟನ್ನಿಗೆ ಹಾಫ್ ತೆಂಗಿನಕಾಯಿ ಹಾಕ್ಕೊತಿದ್ದೀನಿ. ಸೊ ಇದನ್ನೆಲ್ಲ ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಸೊ ಗೈಸ್ ಇವಾಗ ಒಂದು ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡು, ಸೊ ಇವಾಗ ಇದಕ್ಕೆ ಮಟನ್ ಹಾಕೋಬೇಕು. ಇದಕ್ಕೆ ಉಪ್ಪು ಅರಿಶಿನ ಹಾಕಿ ಇದ್ರ ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿ ಹುರ್ಕೊತೀನಿ. ಸೊ ಬೇಗ ನೀರು ಅಬ್ಸರ್ವ್ ಆಗುತ್ತೆ ಅಂತ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅರಿಶಿನ ಪುಡಿ ಉಪ್ಪು ಹಾಕಿ ಅದು ನೀರೆಲ್ಲ ಅಬ್ಸರ್ವ್ ಆಗೋವರೆಗೂ ಈಗ ಹುರ್ಕೋಬೇಕು. ಸೊ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿ ಹುರ್ಕೊಳ್ಳೋಣ. ವಾಟರ್ ಅಬ್ಸರ್ವ್ ಆಗಿದೆ. ಇವಾಗ ಇದಕ್ಕೇನೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೆ ಧನಿಯಾ ಪೌಡರ್ ಹಾಕಿ ಮಿಕ್ಸ್ ಮಾಡೋಣ. ಸೊ ದಟ್ ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಸ್ಮೆಲ್ ಸೂಪರಾಗಿ ಮಾಡ್ತಿದೆ, ಸಕ್ಕತ್ತಾಗಿದೆ ಸ್ಮೆಲ್. ಇಲ್ಲಿ ನೀರೆಲ್ಲ ಅಬ್ಸರ್ವ್ ಆಗಿದೆ. ಸೊ ರುಬ್ಬಿಟ್ಟಿರೋ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಪ್ಲೇಟ್ ಮುಚ್ಚಿದ್ರೆ ಮುಗೀತು ಗೈಸ್. ಇದಕ್ಕೆ ನಾನು ಒಂದು 2 ಸ್ಪೂನ್ಸ್ ನಮ್ಮ ಮನೆ ಖಾರದ ಪುಡಿ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಕುಕ್ಕರ್ ಪ್ಲೇಟ್ ಹಾಕೋಣ ಒಂದು 2 ನಿಮಿಷ ಬಿಟ್ಟು.
ಸೊ ಇದಕ್ಕೆ ಅದೇ ಜಾರಲ್ಲಿ ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳೋಣ. ಎಷ್ಟು ಬೇಕು ಅಷ್ಟು ಸಾಲ್ಟ್ ಹಾಕ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಣ. ಗೈಸ್ ಅಲ್ಲಿ ಮಟನ್ ಸಾಂಬಾರಿಗೆ ಇಟ್ಟಿದ್ದೀನಿ, ಹಾಗೆ ಪಕ್ಕದಲ್ಲಿ ನಾನು ಇಲ್ಲಿ ಬೇಜ ಫ್ರೈ ಮಾಡೋಣ ಅಂತ. ಸೊ ಆಬ್ವಿಯಸ್ಲಿ ತಲೆ ಮಾಂಸ ಅಂದರೆ ಬ್ರೈನ್ ಸಿಗುತ್ತಲ್ವಾ, ಈ ಬ್ರೈನ್ನ ಫ್ರೈ ಮಾಡಿ ಇಟ್ಕೋತೀನಿ. ಜಸ್ಟ್ ಸಿಂಪಲ್ ಇದು. ಫಸ್ಟ್ ಒಂದು ಬಾಣಲಿಗೆ ಆಯಿಲ್ ಹಾಕಿ ಒಗ್ಗರಣೆ ಕೊಟ್ಕೊಳ್ಳೋಣ. ಆಯಿತು, ನೀರು ಇರಲಿಲ್ಲ, ಆಯಿಲ್ ಹಾಕಿದ್ದೀನಿ ನಾನು. ಇದು ಸಿಂಪಲ್ ಬೇಗ ಆಗಿಬಿಡುತ್ತೆ. ಒಗ್ಗರಣೆ ಕೊಟ್ಟು ಅದಕ್ಕೆ ಬ್ರೈನ್ ಹಾಕ್ಬಿಟ್ಟು ಅದ್ರ ಮೇಲೆ ಪೆಪ್ಪರ್ ಪೌಡರು, ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಎಲ್ಲ ಹಾಕಿದರೆ ಬೇಗ ಫ್ರೈ ರೆಡಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಬೇಕು. ಸೊ ಮಾಡೋಣ ಇದನ್ನು. ಸೊ ಇಲ್ಲಿ ಬೇಜ ಫ್ರೈ ಒಗ್ಗರಣೆಗೆ ನಾನು 3 ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸೊ ಬ್ರೈನ್ ಹಾಕೋಣ. ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಟೇಸ್ಟು ಅಲ್ವಾ ಸರ್? ಸೊ ಇದಕ್ಕೆ ಬ್ರೈನ್ ಹಾಕಿ ಪೌಡರ್ಸ್ ಆ್ಯಡ್ ಮಾಡಬೇಕು. ಕೊರಿಯಾಂಡರ್, ಧನಿಯಾ ಪೌಡರ್ ಹಾಕ್ಕೊತಿದ್ದೀನಿ, ಹಾಗೆ ಸ್ವಲ್ಪ ಗರಂ ಮಸಾಲ, ಪೆಪ್ಪರ್ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡೋಣ. ಇದನ್ನು ಸ್ವಲ್ಪ ಕಟ್ ಮಾಡಿ ಹಾಗೆ ಎಗ್ ಬುರ್ಜಿ ಮಾಡ್ತೀವಲ್ಲ ಆ ಥರ ಫ್ರೈ ಮಾಡಿದರೆ ಆಯಿತು. ಇದು ಜಾಸ್ತಿ ಹೊತ್ತು ಬೇಯಿಸೋದು ಬೇಡ, ಜಸ್ಟ್ ಅದು ಪೌಡರೆಲ್ಲ ಹಸಿ ಸ್ಮೆಲ್ ಹೋದರೆ ಸಾಕು. ಒಂದು 2ರಿಂದ 3 ನಿಮಿಷ ಅದು ಫ್ರೈ ಮಾಡಿದರೆ ಆಯಿತು ಗೈಸ್. ಮೇಲೆ ಸ್ವಲ್ಪ ಫ್ರೈ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಸೊ 2-3 ಮಿನಿಟ್ಸ್ ಫ್ರೈ ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇಲ್ಲಿ ಸಾಂಬಾರು ಹಾಕಿದೆ ನೋಡಿ, ನೆಕ್ಸ್ಟ್ ಲೆವೆಲ್ ಗೈಸ್. ಪೀಸ್ ಕೂಡ ಚೆನ್ನಾಗಿ ಬಂದಿದೆ. ಸೊ ಇದಕ್ಕೆ ನಾನು 6 ವಿಷಲ್ಸ್ ಹಾಕ್ಸಿದೆ. ಮಟನ್ ಕೂಡ ತುಂಬ ಚೆನ್ನಾಗಿದೆ. ಟೇಸ್ಟ್ ನೋಡೋಣ, ನಮ್ಮ ಹಸ್ಬೆಂಡಿಗೆ ಕೊಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ಸೊ ಗೈಸ್ ಇವಾಗ ಊಟ ಮಾಡೋಣ ಅಂತ ಕೂತ್ಕೊಂಡಿದ್ದೀವಿ. ಇವರಿಬ್ರು ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಿದ್ದಾರೆ, ಅವ್ರಿಗೆ ರಿವ್ಯೂ ತಗೊಳ್ಳೋಣ. ಪ್ಲೀಸ್ ಮುದ್ದೆ ಶೇಪೆಲ್ಲ ಇಗ್ನೋರ್ ಮಾಡಿ ಗೈಸ್. ಹಾಯ್ ಇಬ್ರಿಗೂ ಹಲೋ ಹಾಯ್ ಮಾಡಿ. ಹೇಗಿದೆ ಅಂತ ನಮ್ಮ ಹಸ್ಬೆಂಡ್ ಹೇಳ್ತಾರೆ. ಇಶು ಮಾತಾಡ್ತಿಲ್ಲ, ಫುಲ್ ಬ್ಯಾಟಿಂಗ್. ಇಶು ಚೆನ್ನಾಗಿದ್ಯಾ ಮಗನ? ಚೆನ್ನಾಗಿದ್ಯಾ? ಬೇಜ ಫ್ರೈ ಟೇಸ್ಟ್ ಮಾಡಿ. ಚೆನ್ನಾಗಿದ್ಯಪ್ಪ? ಎಸ್, ನಾನು ಮಟನ್ ಸಾಂಬಾರ್ಗಿಂತ ತಲೆಕಾಲು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಹೌದು. ಸೂಪರಾ? ಇಷ್ಟ ಆಯ್ತಾ ನಿಂಗೆ? ಸೊ ನಾನು ಟೇಸ್ಟ್ ಮಾಡ್ತೀನಿ ಗೈಸ್. ಮುದ್ದೆ ಜೊತೆ ಈ ಥರ ಮಟನ್ ಸಾರು ತಿಂತಾ ಇದ್ರೆ ನೆಕ್ಸ್ಟ್ ಲೆವೆಲ್. ಸಕ್ಕತ್ತಾಗಿದೆ, ಚೆನ್ನಾಗಿದೆ ಗೈಸ್. ಮಟನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಜಸ್ಟ್ ನಾನು 5 to 6 ಅದು ಮಟನ್ ಐತಾನೆ. ಜಸ್ಟ್ 5 to 6 ವಿಷಲ್ಸ್ ಹಾಕ್ತೆ. ಇದು ಎಳೆ ಮಟನ್, ಇದು ಎಳೆ ಮಾಂಸ ಆದರೆ ಬೇಗ ಬೆಂದೋಗ್ಬಿಡುತ್ತೆ. ತುಂಬ ಚೆನ್ನಾಗಿದೆ ಮಾತ್ರ. ಸೊ ಈ ಥರ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಗೈಸ್. ತುಂಬ ಕಾಮನ್ ರೆಸಿಪಿನೇ, ಟ್ರೈ ಮಾಡಿ ನೋಡಿ. ತುಂಬ ಟ್ರೈ ಮಾಡಾದ್ಮೇಲೆ ಒಂದ್ಸಲ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗೆ ಬಂತು ಸಾಂಬಾರು ಅಂತ. ಬ್ಲಾಗ್ ನೋಡಿದ್ರಲ್ಲ, ನಮ್ಮ ಬ್ಲಾಗು ಚಾಟ್ ತುಂಬ ಚೆನ್ನಾಗಿತ್ತು, ಅನ್ನ ತುಂಬ ಚೆನ್ನಾಗಿತ್ತು. ಅನ್ನ ಅಲ್ಬೋದು, ಸಾಂಬಾರು, ಮೇಕೆ ಸಾಂಬಾರು ತುಂಬ ಚೆನ್ನಾಗಿತ್ತು.
ಯಾರು ಲೈಕ್ ಮಾಡಿ, ನನಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಮಮ್ಮಿಗೂ ಮಾಡಿ, ಸಬ್ಸ್ಕ್ರೈಬ್ ಟು ದ ಚಾನಲ್. ಸೊ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಥರ ರೆಸಿಪಿ ನಿಮಗೂ ಟ್ರೈ ಮಾಡ್ಬೇಕಂತಿದ್ರೆ ಪ್ಲೀಸ್ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರ್ ಮಾತ್ರ. ಮತ್ತೆ ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗೋಣ. ಇನ್ಮೇಲೆ ನಾನು ವ್ಲಾಗ್ಸ್ನ ಕಂಟಿನ್ಯೂಸ್ ಆಗಿ ಮಾಡೋಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತೀರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಸಿ ಯು ಅಗೈನ್.